ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಮೇ 1ನೇ ತಾರೀಕು ತುಂಬ ವಿಶೇಷವಾದ ದಿನ. ಪ್ರತಿ ವರ್ಷ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅಥವಾ ಲೇಬರ್ ಡೇ. ಸುಮಾರು ಜನಕ್ಕೆ ಸುಮಾರು ದೊಡ್ಡ ದೊಡ್ಡ ಕಂಪನಿಗಳು, ಲಿಮಿಟೆಡ್ ಕಂಪನಿಗಳೆಲ್ಲ ರಜಾ ಇರುವಂಥ ದಿನ. ಕಾರ್ಮಿಕರನ್ನು ಒಂದು ಸೆಲೆಬ್ರೇಟ್ ಮಾಡೋದು, ಆಚರಿಸೋದು, ಅವರಿಗೆ ಗೌರವವನ್ನು ಸಲ್ಲಿಸುವಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ವರ್ಷ ಮತ್ತೊಂದು ವಿಶೇಷವಾದ ವಿಷಯ ಸೇರಿಕೊಂಡಿದೆ. ಏನು ಅಂದರೆ ಬುದ್ಧ ಪೂರ್ಣಿಮಾ. ವೈಶಾಖ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಬುದ್ಧ ಪೂರ್ಣಿಮೆ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆ ಅಂತಂದರೆ 3 ವಿಶೇಷ ಗುಣಗಳಿದೆ ಅದಕ್ಕೆ. ಒಂದು, ಬುದ್ಧ ಹುಟ್ಟಿದಂಥ ದಿನ, ಮತ್ತು ಬುದ್ಧನಿಗೆ ಜ್ಞಾನೋದಯವಾದಂಥ ದಿನ, ಮತ್ತು ಅವತ್ತು ಮಹಾ ಸಮಾಧಿಯಾದಂಥ ದಿನ, ಅಂದರೆ ದೇಹ ತ್ಯಾಗ ಮಾಡಿದಂಥ ದಿನ. 3 ಈ ವೈಶಾಖ ಮಾಸದ ಹುಣ್ಣಿಮೆ ಅಂದು ಆ ಮಹಾನ್ ವ್ಯಕ್ತಿ ಎಲ್ಲ ಮೇಜರ್ ಮೈಲ್ ಸ್ಟೋನ್ಸ್ ಏನಿದೆ ತನ್ನ ಜೀವನದಲ್ಲಿ, ಅದೆಲ್ಲ ಈ ವೈಶಾಖ ಮಾಸದ ಹುಣ್ಣಿಮೆ ದಿವಸನೇ ನಡೆದಿದೆ. ಸೊ ಎರಡಕ್ಕೂ ಒಂದು ಚಿಕ್ಕ ಚಿಕ್ಕ ಕಥೆಯನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಿಮಗೆ ಗೊತ್ತು, ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನಾನು ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತೀನಿ. ಸೊ ಮೊದಲು ಮೇ ಡೇ ಬಗ್ಗೆ ತೊಗೊಳ್ಳೋಣ. ಯಾಕೆಂದರೆ ವರ್ಷ ವರ್ಷ ಬರುವಂಥ ಒಂದು ವಿಷಯ ಅದು. ಕಾರ್ಮಿಕರಿಗೆ ಗೌರವವನ್ನು ಕೊಡಬೇಕು ಅಂತಂದಾಗ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇರುತ್ತೆ. ದೇವಸ್ಥಾನ ಅಂತ ಇಟ್ಕೊಳ್ಳಿ. ಒಂದು ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇರುತ್ತೆ. ಅಲ್ಲಿ 3 ಜನ ಇಟ್ಟಿಗೆಯನ್ನು ತೊಗೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಅದನ್ನು ಜೋಡಿಸಿ ಅಲ್ಲಿ ಕೂಡಿಸ್ಬೇಕು. ಆ ಸಿಮೆಂಟ್ ಜೊತೆಯಲ್ಲಿ ಕೂಡಿಸಿ ಕರಡಿನಲ್ಲಿ ತಟ್ಟಿಬಿಟ್ಟು ಬರಬೇಕು. ಹಾಗೆ ಮಾಡ್ತಾ ಇರ್ತಾರೆ. ಆಗ ಒಬ್ಬ ವ್ಯಕ್ತಿ ಅಲ್ಲಿ ಬಂದು 3 ಜನರನ್ನು ಬೇರೆ ಬೇರೆಯಾಗಿ, ಅವರು ಅಲ್ಲಿ ಇಟ್ಟಿಗೆ ಇಟ್ಬಿಟ್ಟು ಹೋಗ್ಬೇಕಾದ್ರೆ ಬೇರೆ ಬೇರೆ ಸಮಯಗಳಲ್ಲಿ ಬಂದು ಇಡ್ತಾ ಇದ್ದಾರೆ. ಒಬ್ಬ ಹೋಗ್ತಾನೆ, ಒಬ್ಬ ಬರ್ತಾನೆ, ಮತ್ತೊಬ್ಬ ಇನ್ನೂ ನಡೀತಾ ಇರ್ತಾನೆ. ಅವರಲ್ಲಿ ಬಂದು ಇಡ್ಬೇಕಾದ್ರೆ, ತಮ್ಮ ಏನು ಮಾಡ್ತಿದ್ಯಪ್ಪ ಇದು ಅಂತ ಕೇಳ್ತಾರೆ. ಮೊದಲನೇ ವ್ಯಕ್ತಿ ಹೇಳ್ತಾನೆ, ನೋಡಿದ್ರೆ ಕಾಣೋದಿಲ್ವಾ, ಇಟ್ಟಿಗೆ ಇಡ್ತಾ ಇದ್ದೀನಿ, ಎಷ್ಟು ಶ್ರಮ ಗೊತ್ತಾ, ಸಾಕಾಗಿ ಹೋಗುತ್ತೆ, ನನಗೆ ಸುಸ್ತಾಗತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಹೌದಾ, ತುಂಬ ಕಷ್ಟದ ಕೆಲಸ, ಹೌದು ಹೌದು ಅಂತ ಹೇಳಿಬಿಟ್ಟು ಈ ವ್ಯಕ್ತಿ ನೋಡ್ತಾ ಇದ್ದಂಗೆ ಮತ್ತೊಂದು ವ್ಯಕ್ತಿ, 2ನೇ ವ್ಯಕ್ತಿ ಬರ್ತಾನೆ, ಕಾರ್ಮಿಕ. ಅವನು ತನ್ನ ಇಟ್ಟಿಗೆಯನ್ನು ಇಟ್ಟಾಗ, ಏನಪ್ಪ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ, ಕೆಲಸ ಮಾಡ್ತಿದ್ದೀನಿ, ಏನು ಮಾಡೋದು, ನನ್ನ ಸಂಸಾರದ ಹೊಟ್ಟೆ ಹೊರಿಬೇಕಲ್ವ, ಹೊಟ್ಟೆಪಾಡಿಗಾಗಿ ನಾನು ದುಡಿತಾ ಇದ್ದೀನಿ ಅಂತಾನೆ. ಫಸ್ಟ್ ಅವ್ನು ಹೇಳಿದ್ದು ಕರೆಕ್ಟು, ಸೆಕೆಂಡ್ ಅವ್ನು ಹೇಳಿದ್ದು ಕರೆಕ್ಟು. ಹೌದಪ್ಪ, ತುಂಬ ಕಷ್ಟ, ನಿನ್ನ ಜವಾಬ್ದಾರಿ ತುಂಬ ಇದೆ, ನಿನ್ನ ಸಂಸಾರ ನೋಡ್ಕೋಬೇಕು ಅಂತ ಹೇಳ್ತಾನೆ. 3ನೇ ವ್ಯಕ್ತಿ ಬರ್ತಾನೆ, ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅವ್ನು ಹೇಳ್ತಾನೆ, ನಾನು ಒಂದು ಸುಂದರವಾದ ಮಂದಿರದ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದೇನೆ, ದೇವರ ಅನುಗ್ರಹ ಇರೋದ್ರಿಂದ ನಾನು ಈ ಕೆಲಸ ಮಾಡೋದಕ್ಕೆ ನನ್ನ ಸೌಭಾಗ್ಯ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದು ನಿಜನಾ? ಅದು ನಿಜ. ಸೊ ಮೊದಲನೇವನು ಅದನ್ನು ಶ್ರಮವಾಗಿ ನೋಡ್ದ. 2ನೇವನು ಅದನ್ನು ಒಂದು ದಾರಿ ಇಲ್ಲದ ಒಂದು ಕಂಪಲ್ಸರಿ ಕೆಲಸ ಅನ್ನೋ ಹಾಗೆ ನೋಡ್ದ. ಕೊನೆಯವನು ಅದನ್ನು ಒಂದು ಸೌಭಾಗ್ಯ ಅನ್ನೋ ಹಾಗೆ ನೋಡ್ದ. ಕೆಲಸ ಅದೇ ಆದ್ರೂ ಆ್ಯಟಿಟ್ಯೂಡ್ ಅಲ್ವಾ. ಸೊ ಇದು ಮೊದಲನೇ ಕತೆ. 2ನೇ ಕತೆ ಅಂತಂದಾಗ ನೋಡಿ, ಬುದ್ಧ ಇಲ್ಲಿದ್ದಾನೆ. ಈ ಬುದ್ಧನ ಈ ಕೂದಲನ್ನ ನೀವು ನೋಡಿರ್ತೀರಾ, ಒಂಥರ ಹೀಗೆ ಸುರುಳಿ ಸುತ್ತದ ಹಾಗಿರುತ್ತೆ. ಕೆಲವೊಂದು ಕಡೆ ಹೀಗೆ ಒಂದು ಸರ್ಕ್ಯುಲರ್ ಥರ ಇರುತ್ತೆ, ಸುರುಳಿ ಸುತ್ತದ ಹಾಗೆ, ಸುರುಳಿ ಆಕಾರದಲ್ಲಿ. ಅದು ಏನು ಅಂತ ನಿಮಗೆ ಗೊತ್ತಾ? ಇದು ಬುದ್ಧನ ತಲೆಯಲ್ಲಿ ಇರೋದೆಲ್ಲ ಸ್ನೇಲ್, ಅಂದರೆ ನಿಧಾನಕ್ಕೆ ನಡೆದು ಹೋಗುತ್ತಲ್ಲ, ಆ ಸ್ನೇಲ್ ಅದು. ಆ ಒಂದು ಸ್ನೇಹಿಲಿಂದು ಯಾಕೆ ಇಲ್ಲಿ ಕತೆ ಹೇಳ್ತಾ ಇದ್ದೀನಿ ಅಂತಂದರೆ, ಬುದ್ಧ ತಾನು ಕೂತ್ಕೊಂಡು ಧ್ಯಾನ ಮಾಡ್ತಾನೆ. ಬುದ್ಧ ಆಗುವ ಮುಂಚೆ, ಇನ್ನೂ ಸಿದ್ಧಾರ್ಥನಾಗಿದ್ದಾಗ ಧ್ಯಾನ ಮಾಡ್ತಾನೇ ಇದ್ನಂತೆ. ಆಗ ವಿಪರೀತ ಬಿಸಿಲು, ಮಳೆ, ಗಾಳಿ ಏನನ್ನೂ ಪರಿವೇ ಮಾಡದೆ ಬುದ್ಧ ಧ್ಯಾನ ಮಾಡ್ತಾನೆ ಇರ್ತಾನೆ. ಅವನ ಒಂದು ಸ್ಥಿರತೆ, ಅವನ ಒಂದು ಆ ಒಂದು ಧ್ಯಾನದಲ್ಲಿ ಮುಳುಗಿರಬೇಕಾದ್ರೆ ಇರುವಂಥ ಒಂದು ದಯೆ, ಕರುಣೆ ಎಲ್ಲವನ್ನು ನೋಡಿ ಈ ಸ್ನೇಹಿಲ್ ಏನಿರುತ್ತೆ ಅದು ಬಂದು ಅವನ ತಲೆ ಮೇಲೆ ಹಾಗೆ ಅದೆಲ್ಲವೂ ಸುರುಳಿಯಾಗಿ ಕೂತ್ಕೊಂಡು ಅವನ ತಲೆ ಮೇಲಿದ್ದಾಗ ಬಿಸಿಲಿನ ರಣವನ್ನು ಅದು ತಗೊಂಡು ಸ್ವಲ್ಪ ಶಾಂತವಾಗಲಿಕ್ಕೆ, ಸ್ವಲ್ಪ ದೇಹ ತಣ್ಣಗಿರಲಿ. ಯಾಕೆಂದರೆ ಇಲ್ಲದ್ರೆ ಬುದ್ಧನ ಆರೋಗ್ಯ ಕೆಟ್ಟೋಗುತ್ತೆ ಅಂತ ನೋಡಿ. ಎಷ್ಟೇ ಸಣ್ಣ ಹುಳು ಆದ್ರೂ ಅದಕ್ಕೆ ಒಂದು ಸಹಾಯ ಮಾಡಬೇಕು ಅನ್ನೋ ಪರಿ ಇರುತ್ತಲ್ಲ, ಮನುಷ್ಯರಲ್ಲಿ ಅದು ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಏನನ್ನ ಹೇಳುತ್ತೆ ಅಂದರೆ ಸಹಾನುಭೂತಿ, ಕಂಪ್ಯಾಷನ್. ಮತ್ತು ನನ್ನನ್ನು ನಾನು ತೊಡಗಿಸ್ಕೊಂಡು ಪ್ರೊಟೆಕ್ಷನನ್ನು ಕೊಡಬೇಕು. ನನಗೆ ಕಷ್ಟ ಆದರೂ ನಾನು ಸಂರಕ್ಷಣೆ ನೀಡಬೇಕು. ಮತ್ತು ಸ್ಯಾಕ್ರಿಫೈಸ್, ತ್ಯಾಗ ಮನೋಭಾವ, ನನ್ನ ಜೀವ ಹೋದರೂ ಪರವಾಗಿಲ್ಲ, ಬುದ್ಧ ಚೆನ್ನಾಗಿರಬೇಕು. ಮತ್ತು ಸೈಲೆನ್ಸ್ ಅಂದರೆ ಮೌನ, ಮತ್ತು ಸ್ಟಿಲ್ನೆಸ್ ಅಂದರೆ ಸ್ಥಿರತೆ. ಇದು ಎಲ್ಲ ಗುಣವೂ ಇದರಲ್ಲಿ ಕಾಣುತ್ತೆ. ಈ ಒಂದು ಬುದ್ಧನ ತಲೆಯಲ್ಲಿ ಕಾಣುವಂಥ ಸ್ನೇಹಿಲ್ ಏನಿರುತ್ತೆ ಅದರಲ್ಲಿ ಕಾಣುತ್ತೆ. ಸೊ ಇದು ಎಲ್ಲೋ ಒಂದು ಕಡೆ ನನಗೆ ಏನನ್ನು ನೆನಪಿಸ್ತಾ ಇದೆ ಅಂತಂದಾಗ,
ಇದನ್ನು ನಾನು ಈ ಕತೆ ಯೋಚನೆ ಮಾಡಿದಾಗಲೂ ಇದ್ರ ಬಗ್ಗೆ ನಾನು ಗಮನ ಹರಿಸಿರಲಿಲ್ಲ. ಈ ಎಲ್ಲ ಗುಣಗಳು ಇರೋದು ಅಂತಂದಾಗ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಕಾಯುವಂಥ ಸೈನಿಕರಿಗೆ ಅಲ್ವಾ, ಇದೆಲ್ಲವನ್ನು ಇಟ್ಕೊಂಡು ಅವರು ಸಿಯಾಚೆನಲ್ಲಿರ್ಬೋದು, ಲೇ ಲಡಾಖಲ್ಲಿರ್ಬೋದು, ಎಂಥ ಒಂದು ಪರಿಸರದಲ್ಲೂ ನಿಂತಿರ್ತಾರಲ್ವ. ಸೊ ಈ ಒಂದು ಸಣ್ಣ ಜೀವಿಗಿರೋ ಹಾಗೆ ಎಷ್ಟು ಸಹಾನುಭೂತಿ ಇದೆ ನಮ್ಮ ಮನುಷ್ಯರಿಗೂ, ಅದು ಇರಬೇಕಲ್ವ. ಬುದ್ಧ ಪೂರ್ಣಿಮೆಗೆ ಪ್ರಪ್ರಥಮವಾಗಿ ಸಾಧ್ಯವಾದಷ್ಟು ಧ್ಯಾನವನ್ನು ಮಾಡಿ, ಮೆಡಿಟೇಟ್ ಮಾಡಿ. ಬರೀ ನಿಮ್ಮ ಉಸಿರಾಟ, ಬ್ರೀದ್ ಇನ್ ಬ್ರೀದ್ ಔಟ್, ಅದರ ಮೇಲೆ ಗಮನ ಕೊಟ್ಟರೂ ಸಾಕು. ಬೆಳಗ್ಗೆ ನೀವು ಸ್ನಾನ ಮಾಡಿದರೂ ಸರಿ, ಸಂಜೆ ಸೂರ್ಯಾಸ್ತಮದ ನಂತರ ಒಮ್ಮೆ ಸ್ನಾನ ಮಾಡಿ ಒಂದು ಪಾಯಸವನ್ನು ಮಾಡಿ. ಪಾಯಸ ಹೇಗೆ ಮಾಡೋದು ಅಂತ ಕೇಳಬೇಡಿ. ಏನೂ ಇಲ್ಲ ಅಂದರೂ ಹಾಲು ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿದ್ರೂ ಅದು ಖೀರ್ ಅನ್ನಿಸ್ಕೊಳ್ಳುತ್ತೆ, ಪಾಯಸ ಅನ್ನಿಸ್ಕೊಳ್ಳುತ್ತೆ. ಶಾವಿಗೆ ಪಾಯಸ, ಹೆಸರು, ನಿಮ್ಗೆ ಯಾವ ಪಾಯಸ ಬರುತ್ತೋ, ಸಕ್ಕರೆ ಬೆಲ್ಲ ಏನು ಹಾಕಿ ಮಾಡ್ತೀರೋ ಮಾಡಿ, ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀರಾ ಮಾಡಿ, ಒಟ್ಟಿನಲ್ಲಿ ಒಂದು ಪಾಯಸವನ್ನು ಮಾಡಿ. ಆ ಪಾಯಸವನ್ನು, ಅಂದರೆ ಇದು ಪಾಯಸ ಮಾಡೋದು ಸೂರ್ಯಾಸ್ತಮದ ನಂತರ, ನೀವು ಈ ವಿಧಿಯನ್ನು ಮಾಡೋದು ಚಂದ್ರೋದಯದ ನಂತರ. ಆ ಪಾಯಸವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಇಚ್ಛೆಯನ್ನು ಹೇಳಿ, ಮತ್ತು ಔಂ ಐಂ ಕ್ಲೀಂ ಸೋಮಾಯ ನಮಃ ಅಂತ ಹೇಳಿ. ಏನು ಹೇಳ್ತೀರಾ? ಔಂ ಐಂ ಕ್ಲೀಂ ಸೋಮಾಯ ನಮಃ ಅಂತ ಹೇಳಿಬಿಟ್ಟು ಅದನ್ನು ಒಂದು 45 ಬಾರಿ ಆದರೂ ಹೇಳಿಬಿಟ್ಟು ನಿಮ್ಮ ಇಚ್ಛೆ ಏನಿದೆ ಅದನ್ನು 1, 2 ಅಥವಾ 3 ಪದಗಳಲ್ಲಿ ಮಾತ್ರ ಬರೀರಿ. 1176 ಬರೀರಿ ಫಸ್ಟು. ಆಮೇಲೆ ಒಂದು ಇನ್ಫಿನಿಟಿ, ಅಂದರೆ ಮಲ್ಕೊಂಡಿರೋ 8 ಥರ ಇನ್ಫಿನಿಟಿ ಸಿಂಬಲ್ನ ಬರೀರಿ. ಅಂದರೆ ಇವಾಗ ನಿಮಗೆ ಹಣಕಾಸು ಬೇಕಾ, ಹಣ ಅಥವಾ ಮನಿ ಅಂತ ಬರೀರಿ. ಆರೋಗ್ಯ ಬೇಕಾ, ಹೆಲ್ತ್ ಅಂತ ಬರೀರಿ. 3 ಇಚ್ಛೆಗಳನ್ನು ಬರಿಬೋದು ನೀವು, ಒಂದೊಂದು ಅಕ್ಷರದಲ್ಲಿ ಬರಿಬೋದು ನೋಡಿ. ಆರೋಗ್ಯ ಅಂತ ಬರಿಬೋದು, ಹೆಲ್ತ್ ಅಂತ ಬರಿಬೋದು, ವೆಲ್ತ್ ಧನ ಸಂಪತ್ತು ಅಂತ ಬರಿಬೋದು, ಅದೃಷ್ಟ ಅಂತ ಬರಿಬೋದು, ಲಕ್ ಅಂತ ಬರಿಬೋದು. ನಿಮಗೆ ಯಶಸ್ಸು, ಸಕ್ಸಸ್ ಏನು ಬೇಕೋ ಬರೀರಿ. 3 ವಿಷಯಗಳನ್ನು ಬರಿಬೋದು, ಒಂದೊಂದು ಪದಗಳಲ್ಲಿ ಬರೆದ್ರೆ ಒಳ್ಳೆಯದು. ಇದನ್ನು ಕೈಯಲ್ಲಿ ಇಟ್ಕೊಂಡು, ಆ ಪಾಯಸದ ಹತ್ತಿರ ಇಟ್ಕೊಂಡು 1-2 ನಿಮಿಷ ನೀವು ಅದೆಲ್ಲ ನಿಮ್ಮ ಜೀವನದಲ್ಲಿ ನಡೆದ ಹಾಗೆ ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್, ಧನ್ಯತೆಯನ್ನು ತೋರಿಸಿ. ಆಮೇಲೆ ಆ ಪಾಯಸವನ್ನು, ಈ ಒಂದು ಪಲಾವ್ ಎಲೆಯನ್ನು, ಇದನ್ನು ತೊಗೊಂಡು ಹೋಗಿ ಹೊರಗಡೆ ಚಂದ್ರನ ಬಿಂಬಕ್ಕೆ ಅಟ್ಲೀಸ್ಟ್ ಒಂದು 10 ನಿಮಿಷ ಇಟ್ಟು ಅಲ್ಲಿ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡಿ. ನೀವು ಆವಾಗ ಔಂ ಐಂ ಕ್ಲೀಂ ಸೋಮಾಯ ನಮಃ ಅಂತ ಹೇಳ್ತಾ ಇರಬೇಕು. ಏನು ಹೇಳ್ತೀರಾ? ಔಂ ಐಂ ಕ್ಲೀಂ ಸೋಮಾಯ ನಮಃ. ಇದನ್ನು 108 ಸತಿ ಹೇಳ್ತೀರಾ. ಯಾಕೆ ಅಂದರೆ ಬುದ್ಧನ ತಲೆ ಮೇಲೆ ಇರೋ ಈ ಸುರುಳಿಗಳು ಕೂಡ 108 ಇರುತ್ತೆ. 108 ಅಂತಂದಾಗ ಅದು ಒಂದು ಸೇಕ್ರೆಡ್ ನಂಬರ್, ಪವಿತ್ರವಾದ ಅಂಕ ಅದು. ಹಾಗಾಗಿ ನಮ್ಮ ಮಂತ್ರಗಳನ್ನೆಲ್ಲ 108 ಸತಿ ಪಠಿಸಿ ಅಂತ ಹೇಳ್ತೀವಲ್ಲ. ಮತ್ತು ಇದನ್ನು ನೀರಲ್ಲಿ ಹಾಕಿಬಿಟ್ಟು ಅದನ್ನು ಇದಕ್ಕೆ ಇಟ್ಬಿಟ್ಟು, ಚಂದ್ರನ ಬಿಂಬಕ್ಕೆ ಇಟ್ಬಿಟ್ಟು, ಮತ್ತು ಇನ್ನೊಂದು ಕೆಲಸವನ್ನು ಮಾಡಿ. ಇದನ್ನು ಮಾಡೋದ್ರಿಂದ ಬುದ್ಧ ಪೂರ್ಣಿಮೆ ಅಲ್ವಾ, ಆರೋಗ್ಯ, ಐಶ್ವರ್ಯ, ಯಶಸ್ಸು ಮತ್ತು ಪ್ರಶಾಂತ ಮನಸ್ಥಿತಿ, ಮತ್ತು ನನಗೆ ಸಮಾಧಾನ ಆಗಿದೆನೋ ಸಮಾಧಾನ ಮನೋಭಾವ, ಎಲ್ಲದಕ್ಕೂ 3 ಘಟ್ಟ ಇರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ರೆಡ್ ಕಲರ್ ಸ್ಕೆಚ್ ಪೆನ್, ಈ ಪಲಾವ್ ಎಲೆ ಮೇಲೆ ಬರೆದಿದ್ದು ಆರೆಂಜ್ ಸ್ಕೆಚ್ ಪೆನ್, ಇದು ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರೀತೀರಾ. 3 ಘಟ್ಟಗಳು. ಟೋಟಲಿ 9 ಮನೆ ಇರುತ್ತೆ, ಆಯಿತಾ? 9 ಮನೆ ಬರೆದ ಮೇಲೆ 6, ಎರಡನೇ ಮನೆಯಲ್ಲಿ 1, ಕೊನೆ ಮನೆಯಲ್ಲಿ 8. ಫಸ್ಟ್ ಲೈನ್ ಆಯಿತು. ನೆಕ್ಸ್ಟು 7, 5, 3, 7, 5, 3. ಕೊನೆ ಮನೆ 2, 9, 9. ಇದು ಎಲ್ಲ ಇಚ್ಛೆಗಳನ್ನು ಪೂರೈಸುವಂಥ ಮಂತ್ರ. ಆಲ್ ವಿಶ್ ಗ್ರ್ಯಾಂಟಿಂಗ್ ಅಂತ ಹೇಳ್ಬೋದು. ಹಣ ಇರ್ಬೋದು, ಆಯಸ್ಸಿರ್ಬೋದು, ಐಶ್ವರ್ಯ ಇರ್ಬೋದು, ಸಂಬಂಧಗಳಿರ್ಬೋದು, ಎಲ್ಲವನ್ನು ಪ್ರಕಟ ಮಾಡುವಂಥ ಈ ಒಂದು ನಿಮ್ಮ ಯಂತ್ರವನ್ನು ನೀವು ದೇವರ ಮನೆಯಲ್ಲಿ ಇಡ್ಬೋದು, ನಿಮ್ಮ ದಿಂಬಿನ ಕೆಳಗೆ ಇಟ್ಕೋಬೋದು, ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು, ನಿಮ್ಮ ಡ್ರಾನಲ್ಲಿ ಇಟ್ಕೋಬೋದು, ವರ್ಕ್ ಟೇಬಲ್ ಮೇಲೆ ಹಾಕ್ಕೋಬೋದು, ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು. ಒಟ್ಟಿನಲ್ಲಿ ಇದನ್ನು ದಿನಕ್ಕೆ 1 ಸತಿ ಹೀಗೆ ಮುಟ್ಟಿ ಆ ನಂಬರ್ಸನ್ನು ಹೇಳಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಮತ್ತು ಈ ದಿನ ಬಡಬಗ್ಗರಿಗೆ ಊಟವನ್ನು ಅಥವಾ ಏನಾದರೂ ದಾನವನ್ನು ನೀಡಿ, ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಆಹಾರವನ್ನು ದಾನವಾಗಿ ನೀಡಿ, ಮತ್ತು
ಓಂ ಮಣಿ ಪದ್ಮೆ ಹೂಂ ಅನ್ನೋದನ್ನು ಓಂ ಮಣಿ ಪದ್ಮೆ ಹೂಂ ಇದನ್ನು ತಪ್ಪದೇ 108 ಸರ್ತಿ ಹೇಳಿ. ನಿಮ್ಮ ಬಿಟ್ಟು ಹೋದಂಥ ಯಾವುದೇ ಪವರ್ ಏನಿರುತ್ತೆ, ನಾನು ಹೆಂಗೆಲ್ಲ ಇದೆ ಇವಾಗ ಹಿಂಗಾದೆ ಅಂದಾಗ ಆ ಲಾಸ್ಟ್ ಪವರ್ನ ಅದು ರಿಕಾಲ್ ಮಾಡುತ್ತೆ, ನಿಮ್ಮ ಮಣಿಪೂರಕ ಚಕ್ರದ ಮೇಲೆ ಕೆಲಸ ಮಾಡುತ್ತೆ, ನಿಮಗೆ ಅಪಾರವಾದ ಶಕ್ತಿ ಗೌರವ ಎಲ್ಲ ಸಲ್ಲತ್ತೆ, ಅದಕ್ಕೆ ತಕ್ಕಾಗಿ ನೀವು ನಡ್ಕೊಂಡು ಹಾಗೆ. ಮತ್ತು ಇನ್ನೊಂದು ಕಾರ್ಮಿಕರ ದಿನ ಅಂತಂದಿದ್ರಿಂದ ನಿಮಗೆ ಹೆಚ್ಚು ಧನ ಹಣ ಎಲ್ಲ ಸಿಗಲಿ ಅಂತ ಹೇಳಿಬಿಟ್ಟು ಒಂದು ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಶ್ರೀಮ್ 2918 ಅಂತ ಬರೀರಿ. ಬರೆದ್ಬಿಟ್ಟು ಅದು ಸರ್ಕಲಲ್ಲಿ ಬರಿಬೇಕು. ಮತ್ತು ಲೆಫ್ಟ್ ಸೈಡ್ ಆಫ್ ದ ಬಾಡಿನೂ ಬರ್ಕೋಬೋದು, ತುಂಬ ಸತಿ ಚಾಂಟ್ ಕೂಡ ಮಾಡ್ಬೋದು. ಸೊ ಎರಡೂ ವಿಷಯಗಳಿಗೆ ನಾನು ನಿಮಗೆ ಕೊಟ್ಟಿದ್ದೀನಿ. ಇದನ್ನು ಮುಂದಿನ ಹುಣ್ಣಿಮೆಗೆ ಇದು ನೀರಲ್ಲಿ ಹಾಕಿ ಸ್ನಾನ ಮಾಡ್ತೀರಾ, ಆಮೇಲೆ ಇದನ್ನು ತೆಗೆದಿಟ್ಕೋತೀರಾ. ಸ್ನಾನ ಮಾಡೋ ಮುಂಚೆ ನೀರಲ್ಲಿ ಹಾಕ್ತೀರಾ, ಸ್ನಾನ ಆದಮೇಲೆ ತೆಗೆದಿಟ್ಕೊಂಡು ನಿಮ್ಮ ದಿಂಬಿನ ಕೆಳಗಿರುತ್ತೆ. ಮುಂದಿನ ಹುಣ್ಣಿಮೆಗೆ ಇದನ್ನು ಸುಟ್ಟುಬಿಟ್ಟು ಈ ಭಸ್ಮವನ್ನು ಭೂಮಿಗೆ ಹಾಕ್ತೀರಾ ಅಥವಾ ನೀರಲ್ಲಿ ಹಾಕ್ತೀರಾ. ಯಾವ ನೀರು ಯಾವ ಭೂಮಿ ಅದು ನಿಮಗೆ ಬಿಟ್ಟಿದ್ದು. ಇದನ್ನು ನೀವು ನಿಮ್ಮ ಗೋಡೆ ಮೇಲೆ ಹಾಕಿರ್ತೀರಾ. ಇದನ್ನು ನೀವು ಎಲ್ಲೆಲ್ಲಿ ಇಡಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.